ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಹಿಂದಿನ ವೀಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ವಾರ್ಡ್ರೂಮ್ ಕಬೋರ್ಡನ್ನು ಕ್ಲೀನ್ ಮಾಡಿಕೊಂಡು ಸೊ ಬಟ್ಟೆ ಎಲ್ಲ ನೀಟಾಗಿ ಮಡಚಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಇದನ್ನು ವ್ಲಾಗ್ ಮಾಡಿ ಹಾಕಬೇಕಾ ಅಂತ ಏನೂ ಅಲ್ಲ. ಸೊ ನನ್ನ ಡೈಲಿ ರೊಟೀನಲ್ಲಿ ಏನೇನು ಕೆಲಸ ನಾನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣದಿಂದ ಈ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಈ ವಾರ್ಡ್ರೋಬ್ ಬಂದ್ಬಿಟ್ಟು ಮೇಲೆ ರೂಮಲ್ಲಿ ಅಂದರೆ ಬೆಡ್ರೂಮಲ್ಲಿ ಇರೋವಂಥದ್ದು. ಆ್ಯಕ್ಚುಲಿ ಇದು ಎಲ್ಲ ಐಫೈ ಆಗಿರುತ್ತೆ ಅಲ್ವಾ ವಾರ್ಡ್ಬೋರ್ಡ್, ಆ ಥರ ಏನೂ ಇಲ್ಲ. ಜಸ್ಟ್ ಒಂದು ಕಬೋರ್ಡ್ ರೀತಿಯಾಗಿ ಮಾಡಿಸಿರೋವಂಥದ್ದು. ಬಾಡಿಗೆ ಮನೆ ಆಗಿರೋದ್ರಿಂದ ಎಲ್ಲಿ ಯಾವ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಅವರು ಇಚ್ಛೆ ತಕ್ಕಂತೆ ಮಾಡ್ಕೊಂಡಿರ್ತಾರೋ ನಾವು ಅದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ನಮ್ಮ ಮನೆ ಆದರೆ ನಮಗಿಷ್ಟ ಬರೋ ಥರ ನಾವು ಒಂದು ಈ ಥರ ಒಂದು ಕಬೋರ್ಡ್ ಆಗಲಿ, ಇಲ್ಲ ಅಡುಗೆ ಮನೆ ಎಲ್ಲಿ ಬರಬೇಕು, ಹಾಲ್ ಎಲ್ಲಿ ಬರಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ನಮ್ಮ ಸ್ವಂತ ಮನೆಗಳಲ್ಲಾದರೆ ಮಾಡಿಸ್ಕೊಂಡಿರ್ತೀವಿ. ಸೊ ಬಾಡಿಗೆ ಮನೆ ಆಗಿರೋದ್ರಿಂದ ಎಲ್ಲಿ ಯಾವ ವಸ್ತುನ ಇಟ್ಕೋಬೇಕು ಅಂತ ಅವ್ರು ಏನಾದರೂ ಮಾಡಿಸ್ಕೊಂಡಿರ್ತಾರೆ, ಈ ಥರ ಕಬೋರ್ಡ್ ಆಗಲಿ, ಅವನ್ನ ಅಲ್ಲಿನೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಂಗಾಗಿ ನಾನು ಬಾಡಿಗೆ ಮನೆ ಇರೋದ್ರಿಂದ ಕಬೋರ್ಡ್ ಬಂದ್ಬಿಟ್ಟು ಮನೆ ಮೇಲೆ ಇದೆ, ಅಂದರೆ ಮೇಲೆ ಒಂದು ರೂಮ್ ಇದೆ, ಬೆಡ್ರೂಮ್ ಆ ರೂಮಲ್ಲಿ ಇರೋದ್ರಿಂದ ಸೊ ನಾನು ಎಲ್ಲ ಡೈಲಿ ವೇರ್ ಬಟ್ಟೆ ಎಲ್ಲ ಇದರಲ್ಲಿನೇ ಇಟ್ಕೊಂಡಿರ್ತೀನಿ. ಸೊ ಇದು ಯಾಕಪ್ಪ ಈ ಥರ ಆಗಿದೆ ಅಂತಂದರೆ, ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಊರಿಗೆ ಹೋಗೋದು ಬರೋದು ಮತ್ತು ಪಾಪುಗೆ ಹುಷಾರಿಲ್ದಿರ ಆಯಿತು. ಸೊ ಮನೆ ಕೆಲಸಗಳಲ್ಲಿ ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಳೋದೇ ಆಗ್ತಾ ಇರಲಿಲ್ಲ. ಅದರಲ್ಲೂ ಇನ್ನು ಈ ಮಳೆಗಾಲ ಬಂದವಾಗ್ಲಿಂದನೂ ಬಟ್ಟೆ ವಾಶ್ ಮಾಡಿರೋ ಬಟ್ಟೆ ಒಣಗ್ತಾನೆ ಇರಲಿಲ್ಲ, ಒಣಗಾಕಕ್ಕೂ ಟೈಮೇ ಇರ್ತಾ ಇರಲಿಲ್ಲ. ಸೊ ಹಾಗೋ ಹಿಂಗೋ ಏನಾದರೂ 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ಬಟ್ಟೆ ತೊಳೆದಾಕಿದ್ರೂ ಅವು ಒಣಗೋದೇ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ಅದರಿಂದ ಒಳಗಡೆ ರೂಮಲ್ಲಿನೂ ಒಂದು ಈ ಥರ ವಯರ್ ಒಂದು ಕಟ್ಕೊಂಡು ಅಲ್ಲಿ ಒಣಗಾಕ್ಕೊತ ಇದ್ದೆ. ಅಂದರೆ 2-3 ದಿನಕ್ಕಾದ್ರೂ ಒಣಗಲಿ ಬಿಡು ಅನ್ನೋ ಲೆಕ್ಕಕ್ಕೆ. ಬಟ್ ಹೊರಗಡೆ ಹಾಕೋದಕ್ಕಂತೂ ಆಗ್ತಾಯಿರಲಿಲ್ಲ. ಈ ಒಂದು 4-5 ದಿನದಿಂದ ಬಿಸಿಲು ಬರ್ತಾ ಇರೋದು, ಅದಕ್ಕೆ ಮುಂಚೆಯಿಂದ ಹಿಂಗೆ ಇರೋದ್ರಿಂದ ಹಿಂಗಾಗಿರೋದು ಬಿಟ್ಟರೆ ನನ್ನ ಕಬೋರ್ಡ್ ನೀಟಾಗಿ ಇಟ್ಕೊಳ್ತಾ ಇದ್ದೆ. ಅದರಲ್ಲೂ ಶ್ರೀಯವರು ಮಡಚಿರೋ ಬಟ್ಟೆನ ನೀಟಾಗಿ ತೊಗೊಳ್ಳೋದೇ ಇಲ್ಲ. ತೊಗೋಬೇಕಾದ್ರೆ ಹಿಂಗೆ ಏನಂತಾರೆ, ಗಂಡು ಮಕ್ಕಳೇ ಹಾಗೆ ಅನಿಸುತ್ತೆ, ನೀಟಾಗಿ ಮಡಚಿಟ್ಕೊಂಡಿರ್ತೀವಿ, ತೊಗೋಬೇಕಾದ್ರೆ 1-2-3 ಎಳೆದು ಮತ್ತು ಅದ್ರೊಳಗಡೆ ತುರುಕ್ಬಿಡೋದು. ಸೊ ಹಂಗಾಗಿ ಇವತ್ತು ನೀಟಾಗಿ ಜೋಡಿಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅದೇ ರೀತಿ ವ್ಲಾಗ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಇವತ್ತು ಈ ದಿನನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಟ್ಟೆ ಎಲ್ಲ ಹರಿವಾಕೊಂಬಿಟ್ಟಿದ್ದೀನಿ. ಸೊ ನೀಟಾಗಿ ಇತ್ತು ಕಬೋರ್ಡು, ಜಸ್ಟ್ ಲೈಟಾಗಿ ಒರೆಸ್ಕೊಂಡು ಮಡಚಿಟ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಮಡಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಯೂಸ್ ಮಾಡದೇ ಇರೋ ಬಟ್ಟೆನೂ ಇದ್ದಾವೆ ಡೈಲಿ ವೇರಿಯಲ್ಲಿ. ಕೆಲವೊಂದು ಬಟ್ಟೆಗಳು ನನ್ನ ಫೇವ್ರೇಟ್ ಡ್ರೆಸ್, ಟಾಪ್ ಆಗಲಿ, ಈ ಥರದನ್ನೆಲ್ಲ ಇದ್ದಾವೆ. ಕಬೋರ್ಡುಗಳಲ್ಲೆಲ್ಲ ಅಂದರೆ ವುಡ್ ಥರದ್ದು ಅಲ್ವಾ ಇದು ಕಬೋರ್ಡ್ ಎಲ್ಲ ಮಾಡಿಸಿರೋದು. ಈ ವುಡ್ ಮೆಟೀರಿಯಲ್ನ ಏನಾದರೂ ಯೂಸ್ ಮಾಡಿದ್ದೀವಿ ಮನೆಗಳಲ್ಲಿ ಅಂತಂದರೆ ಈ ಮಳೆಗಾಲದ ಸೀಸನಲ್ಲಿ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಟ್ಟಿರುತ್ತೆ ರೂಮ್ ಎಲ್ಲ. ಯಾಕೆಂದರೆ ಯಾವಾಗಲೂ ಕದ ಓಪನ್ ಮಾಡಿಟ್ಕೊಂಡು ಗಾಳಿ ಆಡ್ತಾಯಿದ್ರೆ ಏನೂ ಅನಿಸೋದಿಲ್ಲ. ಇಲ್ಲಾಂದರೆ ಡೋರ್ ಲಾಕ್ ಮಾಡ್ಕೊಂಡಿದ್ದರೆ ಇದೇ ಥರ ಸ್ಮೆಲ್ ಬಂದಂಗೆ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಅಂತೂ ನಾವು ಮೇಲೆ ಬೆಡ್ರೂಮ್ ಆಗಿರೋದ್ರಿಂದ ಆ್ಯಕ್ಚುಲಿ ಹೆಸರಿಗಷ್ಟೇ ಇದು ಬೆಡ್ರೂಮು, ನಾವು ಯೂಸ್ ಮಾಡೋದೇ ಇಲ್ಲ. ಯಾಕೆಂದರೆ ಕೆಳಗಡೆನೇ ಅಡುಗೆ ಮನೆ ಎಲ್ಲ ಊಟ ಮಾಡಿಕೊಂಡು ಕೆಳಗಡೆ ನೆಲದ ಮೇಲೇ ಮಲ್ಕೊಳ್ಳೋದ್ರಿಂದ ಸೊ ಮೇಲೆ ರೂಮ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ರೂಮ್ನ ಹಿಂಗೆ ಬಿಡಬಾರ್ದು, ನೀಟಾಗೆಲ್ಲ ಡೆಕೋರೇಟ್ ಮಾಡಿಕೊಂಡು ಚೆನ್ನಾಗಿ ಒಂಥರ ಬಂದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ಇರಬೇಕು ಅಂತ ಅನಿಸುತ್ತೆ. ನಾವು ಯೂಸ್ ಮಾಡದೇ ಇರೋದ್ರಿಂದ ಈ ರೂಮನ್ನ ಹಾಗೆ ಬಿಟ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಥರ ನೀಟಾಗೆಲ್ಲ ಒಂದು ಸ್ವಲ್ಪ ಡೆಕೋರೇಟ್ ಐಟಮ್ಸ್ ಎಲ್ಲ ಇಟ್ಕೊಂಡು ಬಂದ ತಕ್ಷಣವೇ ಒಂಥರ ಪೀಸ್ಫುಲ್ ಮೈಂಡ್ ಇರಬೇಕಲ್ವ, ಆ ಥರ ಎಲ್ಲ ಸೆಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಲ್ಲೇ ಮೇಲೆ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಅದಕ್ಕಿಂತ ಮುಂಚೆ ನೀಟಾಗಿ ಕಬೋರ್ಡನ್ನೆಲ್ಲ ಒರೆಸ್ಕೊಂಡಿದ್ದೀನಿ. ನನಗೆ ಈ ಥರ ಕ್ಲೀನಿಂಗ್ ಕೆಲಸಗಳು ಮಾಡಬೇಕು ಅಂದರೆ ಆ್ಯಕ್ಚುಲಿ ಡಸ್ಟ್ ಅಲರ್ಜಿ ಇರೋದ್ರಿಂದ ನಾನು ಜಾಸ್ತಿ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾವಾಗಾದರೂ ಮಾಡೋದು ಇಟ್ಕೊಂಡ್ರೂ ಬೆಳಿಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಇದೇ ಕೆಲಸನ ಇಟ್ಕೊಳ್ತಾ ಇದ್ದೆ. ಬಟ್ ಈ ಧೂಳಲ್ಲಿ ಕೆಲಸ ಮಾಡೋದ್ರಿಂದ ಈ ಸೀನುಗಳು ಜಾಸ್ತಿ ಬಂದುಬಿಟ್ಟು ಡಸ್ಟ್ ಅಲರ್ಜಿ ಆಗುತ್ತೆ. ಸೊ ಹಂಗಾಗಿ ಲೈಟಾಗಿ ಯಾವಾಗ ಬೇಕು ಅಂದರೆ ಅವಾಗೆಲ್ಲ ಈ ಥರ ಕೆಲಸ ಮಾಡ್ಕೊಳಕ್ಕೆ ಹೋಗಲ್ಲ. ಪರ್ಟಿಕ್ಯುಲರ್ಗೆ ಒಂದು ಡೇಯನ್ನು ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಬಟ್ ಸಂಡೇಸು ಆಲ್ಮೋಸ್ಟ್ ನಾನು ಈ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಳ್ಳೋದು. ಆದರೆ ಈ ಸಂಡೇ ಆಗಲಿಲ್ಲ ಅಂತೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ದಂಗೂ ಆಗುತ್ತೆ ಅಂತೇಳ್ಬಿಟ್ಟು ಈ ಕೆಲಸ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಡೈಲಿ ವೇರ್ ಟಾಪ್ಸ್ ಆಗಲಿ ಇಲ್ಲ ಡ್ರೆಸ್ಸಸ್ ಆಗಲಿ ಜಾಸ್ತಿ ಇರೋದಂದರೆ ಅಂಬ್ರೆಲ್ಲಾನೇ. ಸೊ ಅಂಬ್ರೆಲ್ಲಾ ಮತ್ತು ಸೈಡ್ ಕಟ್ ಜಾಸ್ತಿ ಇಲ್ಲ, ಅಂಬ್ರೆಲ್ಲಾ ಜಾಸ್ತಿ ಇರೋದ್ರಿಂದ
ಸೊ ಈ ಕಬೋರ್ಡಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲಿಗಾದರೂ ಪಾರ್ಟಿ ವೇರ್ ಇಲ್ಲ ಏನಾದರೂ ಫಂಕ್ಷನ್ಗೆ ಅದು ಇದಕ್ಕೆ ಅಂತ ಹೋದಾಗ ಬೇರೆ ಬಟ್ಟೆ ಯೂಸ್ ಮಾಡ್ತೀನಿ. ಅದನ್ನು ಬಂದುಬಿಟ್ಟು ಕೆಳಗಡೆ ಹಾಲಲ್ಲಿನೇ ಒಂದು ಬೇರ್ವ ಇದೆಯಲ್ಲ ಅದರಲ್ಲಿ ಇಟ್ಕೊಂಡಿರ್ತೀನಿ. ಇವೆಲ್ಲ ಡೈಲಿ ವೇರ್ ಬಟ್ಟೆ ಆಗಿರುತ್ತೆ, ನಂದಾಗಲಿ ಪಾಪುದಾಗಲಿ ಶ್ರೀ ಅವ್ರದ್ದಾಗಲಿ. ಸೊ ಜಾಸ್ತಿ ಬಟ್ಟೆ ಯಾರ್ದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಫುಲ್ಲು ನೋಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ 3 ಜನದ್ರಲ್ಲಿ ಜಾಸ್ತಿ ಬಟ್ಟೆ ಯಾರ್ದಿದೆ ಅಂತ ಹೇಳಿ. ಬಟ್ಟೆ ಎಲ್ಲ ಈ ಥರ ನೀಟಾಗಿ ಜೋಡಿಸಿಟ್ಕೊಂಡ್ಮೇಲೆ ಆ್ಯಕ್ಚುಲಿ ಏನಂದರೆ ಈ ಕಬೋರ್ಡ್ ಒಳಗಡೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ತುಂಬ ದಿನ ಅಂದರೆ ಕ್ಲೋಸ್ ಮಾಡೇ ಇರ್ತೀವಲ್ಲ ಯಾವಾಗ್ಲೂ ಒಂದೊಂದು ಟೈಮಲ್ಲಿ ತೆಗಿಯೋದೇ ಇಲ್ಲ. ಈ ಊರುಗಳಿಗೆ ಹೋಗಿರೋ ಸಂದರ್ಭಗಳಲ್ಲಿ ಆ ಥರ ಟೈಮಲ್ಲಿ ಕಾಕ್ರೋಚುಗಳು ಬಂದುಬಿಡ್ತಿದ್ವು, ಸಿಕ್ಕಾಪಟ್ಟೆ ಕಾಕ್ರೋಚೂ ಆಗಿರ್ತಿದ್ವು. ಕೆಳಗಡೆ ರೂಮಲ್ಲಿ ಆಗ್ತಿದ್ವು, ಬಟ್ ಮೇಲೆ ರೂಮಲ್ಲಿ ಯಾವಾಗಲೂ ಆಗಲಿಲ್ಲ. ಕೆಳಗಡೆ ಒಂದು ಟಿಸ್ರಿನಲ್ಲಿ ಲೈಟಾಗಿ ಆಗಿರೋದ್ರಿಂದ ನಾನು ಈ ಟ್ಯಾಬ್ಲೆಟ್ಸ್ ಬರ್ತಾವಲ್ವ ಆ ಥರದ್ದು ವೈಟ್ ಕಲರ್ ಟ್ಯಾಬ್ಲೆಟ್, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ಸೊ ಅವನ್ನ ತಂದಿಡ್ತಾ ಇದ್ದೆ. ಬಟ್ಟೆ ಮೇಲೆ ಬಟ್ಟೆ ಯಾವುದ್ರಲ್ಲೂ ಆ ಥರ ಯೂಸ್ ಮಾಡಿಲ್ಲ ನಾನು, ಯಾಕಂದರೆ ಇಲ್ಲಿ ಯಾವುದು ಕಾಕ್ರೋಚ್ ಆಗಲಿ ಏನೂ ಬಂದಿರೋದು ನಾನು ಇವತ್ತಿನವರೆಗೂ ನೋಡಿಲ್ಲ. ಸೊ ಹಂಗಾಗಿ ಈ ಕಬೋರ್ಡಲ್ಲಿ ಆ ಥರ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇಲ್ಲ. ಇನ್ನೂ ತುಂಬ ಬಟ್ಟೆ ವಾಶ್ ಮಾಡೋದಿದ್ದಾವೆ, ಅಂದರೆ ಒಂದು 3 to 4 ಡೇಸ್ ಬಟ್ಟೆ ವಾಶ್ ಮಾಡೋದಿದ್ದಾವೆ. ಯಾಕಷ್ಟು ಬಟ್ಟೆ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಪಾಪುಗೆ ಹುಷಾರಿಲ್ದಿರೋ ಕಾರಣದಿಂದ ಡೈಲಿ ಬಟ್ಟೆ ತೊಳೆಯೋದಾಗ್ತಾ ಇಲ್ಲ. ಸೊ ಹಂಗಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವು ನೋಡಿ ಚೇರ್ ಮೇಲೆ ಅಂದರೆ ವಾಶ್ ಮಾಡಿರೋ ಬಟ್ಟೆ ಎಲ್ಲ ಒಣಗಿರುತ್ತೆ ಅಲ್ವಾ, ಅದನ್ನು ಮಡಚಿದಿರನ್ನೇ ಚೇರ್ ಮೇಲೆ ಹಾಕಿ ಒಂದು ಸ್ವಲ್ಪ ಲೈಟಾಗಿ ತೇವಾಂಶ ಇದ್ದಂಗೆ ಆಗಿತ್ತು. ಸೊ ಹಂಗಾಗಿ ಮತ್ತೆ ಒಂದು ಹಂಗೆ ಮಡಚಿಟ್ರೆ ಸ್ಮೆಲ್ ಆಗ್ತಾವಂತ ಹೇಳಿ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಅದಕ್ಕಾಗಿ ಹಿಂಗೆ ಹಾಕಿ ಇಟ್ಕೊಂಡಿದ್ದೀನಿ. ಅವೆಲ್ಲ ಲೈಟಾಗಿ ಒಣಗಿದಾದ್ಮೇಲೆ ಮಡಚಿಟ್ಕೊಳ್ಳೋಣ ಅಂತ. ಸೊ ಫೈನಲಿ ಎಲ್ಲ ಬಟ್ಟೆ ಮಡಚಿದ ಮೇಲೆ ನಾನು ಕಬೋರ್ಡ್ ಈ ಥರ ಕಾಣಿಸ್ತಿದೆ. ಸೊ ನೋಡಿ ಯಾರ್ದು ಬಟ್ಟೆ ಜಾಸ್ತಿ ಇದೆ ಅಂತ. ಆ್ಯಕ್ಚುಲಿ ಮಡಚಿರೋ ಬಟ್ಟೆ ಮಾತ್ರನೇ ಇದು, ಇನ್ನೂ ಸ್ವಲ್ಪ ವಾಶ್ ಮಾಡೋ ಬಟ್ಟೆ ಇದೆ. ಇನ್ನೂ ಕೆಳಗಡೆ ಒಂದು ಸ್ವಲ್ಪ ಬಟ್ಟೆ ಇದ್ದಾವೆ, ಅವನ್ನೆಲ್ಲ ತಂದು ಮಡ್ಚೋದಕ್ಕೆ ಟೈಮ್ ಇರಲಿಲ್ಲ. ಸ್ವಲ್ಪ ಟೈಮ್ ಆಗ್ತಾಯಿತ್ತು, ಅಡುಗೆ ಮಾಡೋ ಕೆಲಸನೂ ಇನ್ನೂ ಬಾಕಿ ಇತ್ತು. ಸೊ ಹಂಗಾಗಿ ಇದಿಷ್ಟು ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಡಚಿಟ್ಕೊಂಡಿದ್ದೀನಿ. ಸೊ ನಾನು ಎಷ್ಟೇ ನೀಟಾಗಿ ಮಡಚಿಟ್ಕೊಂಡ್ರು ಶ್ರೀಯವರಂತರೂ ಬಂದಮೇಲೆ ಏನೇನಾಗಿರುತ್ತೋ ಗೊತ್ತಿಲ್ಲ. ಬೇಕು ಅಂದರೆ ಒಂದು ವಾರ ಆದಮೇಲೆ ಈ ಕಬೋರ್ಡ್ನ ತೋರಿಸ್ತೀನಿ, ಏನು ಆಕಾರ ಆಗಿರುತ್ತೋ ಗೊತ್ತಿಲ್ಲ. ಸೊ ಇದೆಲ್ಲ ಬಟ್ಟೆಯಲ್ಲಿ ವೇಸ್ಟೇಜ್, ಅಂದರೆ ಹಾಕ್ಕೊಳ್ದಿರ ಈ ಥರ ಹರಿದೋಗಿರೋ ಬಟ್ಟೆ ಆ ಥರದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ತಲೆದಿಂಬು ಅಥವಾ ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಮನೆ ಒರೆಸ್ಕೊಳ್ಳೋಕ್ಕೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.